ಒಬ್ಬ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅಶ್ಲೀಲವಾಗಿ ಅವ್ರನ್ನ ಬೇದು ಇನ್ನೊಬ್ಬ ದಲಿತ ನಾಯಕನಾದಂಥ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ರಮೇಶ್ ಕತ್ತಿ ಅವರು ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಇಂಥ ಸಂಸ್ಕೃತಿ ಇರ್ತಕ್ಕಂಥ RSS ಅನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಸಂವಿಧಾನವನ್ನು ಒಪ್ಕೊಳ್ದಿರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನು ಒಪ್ಕೊಳ್ದಿರ್ತಕ್ಕಂಥವ್ರು, ಹಿಂದೂ ವರ್ಗದವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಕೋಮದ್ವೇಷ ಬಿತ್ತುವಂಥ RSS ಹಠಾವ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ RSS ನಿಷೇಧ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಮನುಸ್ಮೃತಿ ಮತ್ತು ಮನುವಾದವನ್ನು ದಹನ ಮಾಡೋದ್ರ ಜೊತೆಗೆ ಯಾವುದು 1927 ಇಸ್ವಿಯಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನೇನು ದಹನ ಮಾಡಿದ್ರಲ್ಲ, ಅದೇ ರೀತಿಯಲ್ಲಿ ನಾವು ಮನುಸ್ಮೃತಿಯನ್ನು ಇವತ್ತು ಧಿಕ್ಕರಿಸ್ತಾ ಇದ್ದೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆಯಲ್ಲಿ, ಈ ದೇಶದ ಸಂವಿಧಾನದ ನಡೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಅದಕ್ಕೆ RSS ವಿರುದ್ಧ ಇವತ್ತು ನಾವು ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ಅರೆಬೆತ್ತಲೆಯಾಗಿ ಪ್ರತಿಭಟನೆ ಮಾಡುವುದರ ಮುಖಾಂತರ ಮನುಸ್ಮೃತಿಯನ್ನು ಸುಡ್ತೇವೆ. ಇಲ್ಲಿನಿಂದ ನಾವು ಅಂಬೇಡ್ಕರ್ ಅವ್ರ ಇದು ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯವರೆಗೆ ಕೂಡ ನಾವು ಹೋಗ್ತಾ ಇದ್ದೀವಿ. ಬಟ್ ಪೊಲೀಸ್ ಇಲಾಖೆಯವರು ನಮ್ಗೆ ಅದನ್ನು ಅವಕಾಶ ಕೊಡ್ತಾ ಇದ್ದಾರೆ. ಯಾಕಂತಂದರೆ ಅವರು RSSನವ್ರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ. ಇಲ್ಲ ಅಹಿಂದ ಸಂಘಟನೆ ಅಂದ ತಕ್ಷಣ ಇಲ್ಲಿ ಬಡವರು, ಕೂಲಿ ಕಾರ್ಮಿಕರು, ಹಿಂದುಳಿದವರು, ದಲಿತರು ಇರ್ತಾರಲ್ಲ, ಹಿಂಗಾಗಿ ನಮಗೆ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ. ನಮ್ಮನ್ನ ಬಂಧನ ಮಾಡಿದ್ರು ಸರಿ, ನಾವು ಮಾತ್ರ ಹೋಗ್ತೇವೆ. ಬಂಧನ ಆದರೂ ಕೂಡ ನಮಗೆ ಯಾವುದೇ ಕೆಲಸ ಕೂಡ ನಾವು ಹಿಂಸರಿದಿಲ್ಲ. RSS ಈ ರಾಜ್ಯದಲ್ಲಿ ನಿಷೇಧ ಆಗಬೇಕು, ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಸರ್ ಇದು ನಾನು ಸರ್ಕಾರನೂ ಕೂಡ ಟೀಕೆ ಮಾಡ್ತೇನೆ. ಅವ್ರಿಗೆ ಅವಕಾಶ ಕೊಡ್ತಾ ಇದ್ರು, ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಇದನ್ನು ಚಿಂತನೆ ಮಾಡಬೇಕು. ನಾನು ಅಹಿಂದ ನಾಯಕರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ. ಹೋರಾಟವನ್ನು ಹುಟ್ಟು ಹಾಕಿದವರೇ ಸರ್, ನಾನು ಅದನ್ನ ಹೇಳ್ತಿದ್ದೀನಿ. ಅದೇ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ. ಕೋಮುದ್ವೇಷ ಬಿತ್ತುವಂಥ ಸಂಘಟನೆಗೆ ನೀವು ಅವಕಾಶವನ್ನು ಕೊಡ್ತಾ ಇದ್ದೀರಿ. ಸಾಮಾಜಿಕ ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ರಾಷ್ಟ್ರೀಯ ಹಿಂದೂ ಸಂಘಟನೆಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇಲ್ಲ? ಅದಕ್ಕೆ ನಮಗೂ ಕೂಡ ಅವಕಾಶವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ರಾಷ್ಟ್ರೀಯ ಹಿಂದೂ ಸಂಘಟನೆಯಿಂದ ಸಮಾನತೆ, ಏಕತೆ ಒಂದು ಚಿಂತನೆ ಇಟ್ಕೊಂಡು ನಾವು ಕೂಡ ಅದನ್ನೇನೈತಲ್ಲ ಭೀಮನ್ನಡಿಗೆ ಸಂವಿಧಾನ ಉಳಿವಿಗಾಗಿ ಭೀಮನ್ನಡಿಗೆ ಜಾಥಾವನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಬಂದ ಮೇಲೆ ಅಹಿಂದ ಸಂಘಟನೆಯನ್ನು ಕಡೆಗಣನೆ ಮಾಡ್ತಿದ್ದಲ್ಲ, ಅಹಿಂದ ವರ್ಗದವ್ರನ್ನ ಕಡೆಗಣನೆ ಮಾಡ್ತಿದ್ದಲ್ಲ. ಬಟ್ ಇದರಲ್ಲಿ ತಾರತಮ್ಯಕ್ಕೆ ಅವ್ರಿಗೆ ವಿಚಾರದಾಗ ಯಾಕೆ ನೀವು ಸರಳತೆಯನ್ನು ತೋರಿಸ್ತೀರಿ? ನಮಗೂ ಕೂಡ ಅದರಲ್ಲಿ ನೀವು ಅವಕಾಶವನ್ನು ಕೊಡ್ರಲ್ಲ. ಮುಖ್ಯಮಂತ್ರಿಗಳು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕೋಮುದ್ವೇಷ ಬಿತ್ತು ಅಂತ ಅಲ್ರಿ. ನಾನೊಂದು ಮಾತನ್ನು ಹೇಳ್ತೀನಿ, ಇವರು ಏನು ಸ್ವತಂತ್ರ ತಂದು ಕೊಟ್ಟವ್ರ? ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರ? ಭೀಮನಡಿಗೆ ಯಾರು ವಿರೋಧ ಇಲ್ಲ, ಅವ್ರು ಮಾಡ್ಬೇಕಾದಾಗ ನಿಮ್ದು ಯಾಕಂತ ನೀವು ಬೇರೆ ಜನದಾಗ ಮಾಡೋದು ಅವ್ರು ಯಾರ್ದು ಅಬ್ಜೆಕ್ಷನ್ ಸರ್? ನಾ ಅಲ್ರಿ ಪ್ರಜಾಪ್ರಭುತ್ವ ಸರ್, ನನಗೆ ಮಾಡಬೇಡ ಅಂತ ಎಲ್ಲಿದೆ? ನೀವು ಮಾಡಬೇಡ ಅಂತ ಯಾರು ಹೇಳ್ತಾ ಇಲ್ಲ ಅಲ್ಲಿ. ಒಂದೇ ದಿನ ಮಾಡ್ತಾ ಅನ್ನೋದಕ್ಕೆ ವಿರೋಧ ಅಷ್ಟೇ. ಇಲ್ಲ ಸರ್, ಅದು ತಪ್ಪು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವೇನಿತ್ತಲ್ಲ, ನಾವು ಅದಕ್ಕಿಂತ ಮೊದಲೇ ನಾವು ಸಮಯವನ್ನು ನಿಗದಿ ಮಾಡಿದ್ವಿ. 2ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಾವು ಕೂಡ RSS ಹಟಾವ್ ದೇಶ ಬಚಾವ್, ಸಂವಿಧಾನ ಬಚಾವ್ RSS ಹಟಾವ್ ಅನ್ನತಕ್ಕಂಥ ಸಂದೇಶದೊಂದಿಗೆ ಮನುಸ್ಮೃತಿಯನ್ನು ಸುಟ್ಟು ಹಾಕೋದ್ರೊಂದಿಗೆ ನಾವು ಈ ಭೀಮನಡಿಯ ಜೊತೆಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳಲ್ಲಿ ನಾವು ನಡಿಬೇಕಂತಕ್ಕಂಥ ಒಂದು ಮಾತ್ರ ಕಲ್ಪನೆ ಇಟ್ಕೊಂಡು ನಾವು ಈ ಹೋರಾಟವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.